ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಚಳಿ ಬಿಡಿಸಿದ್ದಾರೆ. ಚಳಿಯಲ್ಲಿ ಹಾಯಾಗಿ ಮಲಗಿದ್ದವರಿಗೆ ಬೇಕ್ ಶಾಕ್ ಎದುರಾಗಿದೆ ಲೋಕಾಯುಕ್ತ ಅಧಿಕಾರಿಗಳಿಂದ. ರಾಜ್ಯದ ವಿವಿಧೆಡೆ ಲೋಕಾಧಿಕಾರಿಗಳ ದಾಳಿಯಾಗಿದೆ. ಬೆಂಗಳೂರು ಸೇರಿದಂತೆ ಬಾಗಲಕೋಟೆ, ಚಿತ್ರದುರ್ಗ, ಬೆಳಗಾವಿ ಸೇರಿ ವಿವಿಧೆಡೆ ಏಕಕಾಲಕ್ಕೆ ದಾಳಿಯಾಗಿದೆ. ಸರ್ಕಾರಿ ಅಧಿಕಾರಿಗಳ ನಿವಾಸದಲ್ಲಿ ತಲಾಶ್ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಯಾವ ಕಾರಣಕ್ಕೆ ಅಂದ್ರೆ ಇದು ಜನಸಾಮಾನ್ಯರಿಂದಲೇ ಹೋಗಿರುತ್ತೆ ದೂರು. ಲಂಚ ಬಾಕ ಅಧಿಕಾರಿಗಳು ಪ್ರತಿಯೊಂದು ಕೆಲಸಕ್ಕೂ ಲಂಚ ಕೊಡದಿದ್ರೆ ಕೆಲಸ ಆಗಲ್ಲ ಅನ್ನೋ ಮಟ್ಟಿಗಿರುತ್ತಲ್ಲ, ಅಂತ ಅಧಿಕಾರಿಗಳ ವಿರುದ್ಧ ಮೇಲಿಂದ ಮೇಲೆ ದೂರುಗಳು ಹೋದಾಗ ಲೋಕಾಯುಕ್ತ ಅಧಿಕಾರಿಗಳು ಫುಲ್ ಆಕ್ಟಿವ್ ಆಗಿಬಿಡ್ತಾರೆ. ಏಕಕಾಲದಲ್ಲಿ ಈ ರೀತಿ ಕೆಲವು ಕಡೆ ದಾಳಿ ಮಾಡ್ತಾರೆ. ಬೆಂಗಳೂರಿನ ದೃಶ್ಯ ನಾವು ಅನ್ಕೊಂಡಿರ್ತೀವಿ ಬೆಚ್ಚು ಮಲಗಿರ್ತಾರೆ ಅಂತ. ದೇವ್ರ ಸತ್ವಾಗ್ಲೂ ಅವ್ರು ಬೆಚ್ಚು ಮಲಗಲ್ಲ. ಟೆನ್ಷನ್ ಇರುತ್ತಾ? ಮಾಡ್ಕೊಂಡ್ಬಿಟ್ಟಿರ್ತಾರೆ ದುಡ್ಡನ್ನ. ಆ ದುಡ್ಡಿದ್ದಾಗ ಎಲ್ಲಿ ನಿದ್ದೆ ಬರುತ್ತೆ? ನಿಮ್ದೇಗಿ ಬರಲ್ಲ ನಿದ್ದೆ. ಯಾವಾಗ ಯಾರು ಬಂದು ರೈಡ್ ಮಾಡ್ತಾರೋ ಟೆನ್ಷನ್ ಅಲ್ಲೇ ಕಾಲ ದುಡ್ತಾ ಇರ್ತಾರೆ. ಅದ್ರಲ್ಲಿ ಅವ್ರದ್ದು ಅರ್ಧ ಆಯಸ್ಸು ಮುಳುಗೋಗಿರುತ್ತೆ. ನೋಡಿ, ಈ ದುಡ್ಡೆಲ್ಲ ಈ ತರ ದುಡ್ಡೆಲ್ಲ ಮಾಡಿರೋರು ಯಾರು ಕೂಡ ಇವತ್ತು ನೆಮ್ಮದಿಯಾಗಿ ಬದುಕ್ತಿಲ್ಲ. ಒಬ್ರು BP, ಶುಗರು, 10 ಟ್ಯಾಬ್ಲೆಟ್ಗಳನ್ನ ಇಟ್ಕೊಂಡಿರ್ತಾರೆ. ನಾವ್ ಯಾವತ್ತೂ ಮರೆಯಕ್ಕಾಗ್ದಿರುವಂತ ಒಂದಷ್ಟು ದೃಶ್ಯಗಳು ಈ ದಾಳಿ ಆದಾಗ ಈ ವಾಟರ್ ಪೈಪಲ್ಲಿ ದುಡ್ಡು ತುಂಬಿರೋದು, ಬಾತ್ರೂಮ್ ಅಲ್ಲಿ ದುಡ್ಡು ತುಂಬಿರೋದು, ಬಾತ್ ಟಬ್ ಅಲ್ಲಿ ದುಡ್ಡಿತ್ತು, ಬೆಡ್ ಕೆಳಗಡೆ ದುಡ್ಡು, ವಾರ್ಡ್ರೋಬ್ ಅಲ್ಲಿ ದುಡ್ಡು, ಎಲ್ಲಿ ನೋಡಿದ್ರು ಕೂಡ ದುಡ್ಡು 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 ಅನ್ನೋ ದೃಶ್ಯಗಳು. ಕ್ರೈಮ್ ರಿಪೋರ್ಟಿಂಗ್ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ರೈಡ್ ಆಗುತ್ತೆ ಇದೇ ತರ. ನೀವು ನಂಬಲ್ಲ, ಮನೆ ಎದುರುಗಡೆ ಚರಂಡಿನಾಗ ದುಡ್ಡು ಹಾಕ್ಬಿಟ್ಟು ನೀರು ಬಿಟ್ಬಿಟ್ಟಿದ್ರು. ಅದಕ್ಕೆ ಒಂದ್ ಮಾತಂತೂ ಬಹಳ ಸ್ಪಷ್ಟ, ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಮಾಡ್ತಿರ್ತಾರೆ ಅಧಿಕಾರಿಗಳು. ಅಂಥವ್ರಿಗೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. 3 ದೃಶ್ಯ ನೋಡ್ತಾ ಇದ್ದೀರಿ. ಬಾಗಲಕೋಟೆ, ಬೆಳಗಾವಿ, ಮತ್ತೊಂದು ಕಡೆ ಬೆಂಗಳೂರು, ಚಿತ್ರದುರ್ಗದಲ್ಲೂ ಕೂಡ ದಾಳಿಯಾಗಿದೆ. ನೋಡಿ, ಈ ಮನೆಗಳನ್ನ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ ಎಷ್ಟು ಐಷಾರಾಮಿ ಜೀವನ ಲೀಡ್ ಮಾಡ್ತಿದ್ದಾರೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಅಂತ. ಎಲ್ಲರೂ ಅಲ್ಲ, ಕೆಲವರು ಭ್ರಷ್ಟರಿರ್ತಾರೆ. ಅಂಥವರ ಚಳಿ ಬಿಡಿಸೋಕೆ ಅಂತಾನೆ ಲೋಕಾಯುಕ್ತ ಇರೋದು. ಈಗ ದಾಳಿಯಾಗಿದೆ, ಬಟ್ ಏನೇ ಸಿಕ್ಕರೂ ಕೂಡ ಅಕ್ರಮ. ಅದ್ರ ನಂತರ ಏನಾಗುತ್ತೆ ಅನ್ನೋದು ಫಾಲೋ ಅಪ್ ಆಗಲ್ಲ. ಜನ ಅದನ್ನೇ ಪ್ರಶ್ನೆ ಮಾಡ್ತಾರೆ, ಕೆಳಗಡೆ ಕಮೆಂಟ್ ಕೂಡ ಹಾಕ್ತಾರೆ. ಸರ್, ಈಗ ರೈಡ್ ಮಾಡ್ತಾರಲ್ಲ, ಕೇಳ್ತಾರೆ ಜನ, ಮುಂದ್ ನೀವೇನ್ ಮಾಡ್ತೀರಾ ಏನ್ ಮಾಡ್ತೀರಾ ಈಗ ಅಂತೀವಿ. ಅಲ್ಲಿ 1 ಕೋಟಿ ರೂಪಾಯಿ ಆಸ್ತಿ ಸಿಕ್ತು, ಅದರಲ್ಲಿ ಅಕ್ರಮ ಎಷ್ಟು ಸಕ್ರಮ ಎಷ್ಟು ಅಂತೇಳಿ ಲೆಕ್ಕ ಹಾಕ್ತಾರೆ. ಅವನು ಹೇಳ್ತಾನೆ, ಸರ್ ಇವತ್ತು ನೀವು ಹೇಳ್ತೀರ 1 ಕೋಟಿ ರೂಪಾಯಿ ಅಂತೇಳಿ. ಹೌದು, ಅದು $1 ಮಿಲಿಯನ್ ಪ್ರಶ್ನೆಯಾಗೆ ಉಳಿಯುತ್ತೆ. ನೋಡೋಣ ಯಾವಾಗಾದ್ರೂ ಅದು ಆಚೆ ಬರುತ್ತೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಚಳಿ ಬಿಡಿಸಿದ್ದಾರೆ. ಚಳಿಯಲ್ಲಿ ಹಾಯಾಗಿ ಮಲಗಿದ್ದವರಿಗೆ ಬೇಕ್ ಶಾಕ್ ಎದುರಾಗಿದೆ ಲೋಕಾಯುಕ್ತ ಅಧಿಕಾರಿಗಳಿಂದ. ರಾಜ್ಯದ ವಿವಿಧೆಡೆ ಲೋಕಾಧಿಕಾರಿಗಳ ದಾಳಿಯಾಗಿದೆ. ಬೆಂಗಳೂರು ಸೇರಿದಂತೆ ಬಾಗಲಕೋಟೆ, ಚಿತ್ರದುರ್ಗ, ಬೆಳಗಾವಿ ಸೇರಿ ವಿವಿಧೆಡೆ ಏಕಕಾಲಕ್ಕೆ ದಾಳಿಯಾಗಿದೆ. ಸರ್ಕಾರಿ ಅಧಿಕಾರಿಗಳ ನಿವಾಸದಲ್ಲಿ ತಲಾಶ್ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಯಾವ ಕಾರಣಕ್ಕೆ ಅಂದ್ರೆ ಇದು ಜನಸಾಮಾನ್ಯರಿಂದಲೇ ಹೋಗಿರುತ್ತೆ ದೂರು. ಲಂಚ ಬಾಕ ಅಧಿಕಾರಿಗಳು ಪ್ರತಿಯೊಂದು ಕೆಲಸಕ್ಕೂ ಲಂಚ ಕೊಡದಿದ್ರೆ ಕೆಲಸ ಆಗಲ್ಲ ಅನ್ನೋ ಮಟ್ಟಿಗಿರುತ್ತಲ್ಲ, ಅಂತ ಅಧಿಕಾರಿಗಳ ವಿರುದ್ಧ ಮೇಲಿಂದ ಮೇಲೆ ದೂರುಗಳು ಹೋದಾಗ ಲೋಕಾಯುಕ್ತ ಅಧಿಕಾರಿಗಳು ಫುಲ್ ಆಕ್ಟಿವ್ ಆಗಿಬಿಡ್ತಾರೆ. ಏಕಕಾಲದಲ್ಲಿ ಈ ರೀತಿ ಕೆಲವು ಕಡೆ ದಾಳಿ ಮಾಡ್ತಾರೆ. ಬೆಂಗಳೂರಿನ ದೃಶ್ಯ ನಾವು ಅನ್ಕೊಂಡಿರ್ತೀವಿ ಬೆಚ್ಚು ಮಲಗಿರ್ತಾರೆ ಅಂತ. ದೇವ್ರ ಸತ್ವಾಗ್ಲೂ ಅವ್ರು ಬೆಚ್ಚು ಮಲಗಲ್ಲ. ಟೆನ್ಷನ್ ಇರುತ್ತಾ? ಮಾಡ್ಕೊಂಡ್ಬಿಟ್ಟಿರ್ತಾರೆ ದುಡ್ಡನ್ನ. ಆ ದುಡ್ಡಿದ್ದಾಗ ಎಲ್ಲಿ ನಿದ್ದೆ ಬರುತ್ತೆ? ನಿಮ್ದೇಗಿ ಬರಲ್ಲ ನಿದ್ದೆ. ಯಾವಾಗ ಯಾರು ಬಂದು ರೈಡ್ ಮಾಡ್ತಾರೋ ಟೆನ್ಷನ್ ಅಲ್ಲೇ ಕಾಲ ದುಡ್ತಾ ಇರ್ತಾರೆ. ಅದ್ರಲ್ಲಿ ಅವ್ರದ್ದು ಅರ್ಧ ಆಯಸ್ಸು ಮುಳುಗೋಗಿರುತ್ತೆ. ನೋಡಿ, ಈ ದುಡ್ಡೆಲ್ಲ ಈ ತರ ದುಡ್ಡೆಲ್ಲ ಮಾಡಿರೋರು ಯಾರು ಕೂಡ ಇವತ್ತು ನೆಮ್ಮದಿಯಾಗಿ ಬದುಕ್ತಿಲ್ಲ. ಒಬ್ರು BP, ಶುಗರು, 10 ಟ್ಯಾಬ್ಲೆಟ್ಗಳನ್ನ ಇಟ್ಕೊಂಡಿರ್ತಾರೆ. ನಾವ್ ಯಾವತ್ತೂ ಮರೆಯಕ್ಕಾಗ್ದಿರುವಂತ ಒಂದಷ್ಟು ದೃಶ್ಯಗಳು ಈ ದಾಳಿ ಆದಾಗ ಈ ವಾಟರ್ ಪೈಪಲ್ಲಿ ದುಡ್ಡು ತುಂಬಿರೋದು, ಬಾತ್ರೂಮ್ ಅಲ್ಲಿ ದುಡ್ಡು ತುಂಬಿರೋದು, ಬಾತ್ ಟಬ್ ಅಲ್ಲಿ ದುಡ್ಡಿತ್ತು, ಬೆಡ್ ಕೆಳಗಡೆ ದುಡ್ಡು, ವಾರ್ಡ್ರೋಬ್ ಅಲ್ಲಿ ದುಡ್ಡು, ಎಲ್ಲಿ ನೋಡಿದ್ರು ಕೂಡ ದುಡ್ಡು 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 ಅನ್ನೋ ದೃಶ್ಯಗಳು. ಕ್ರೈಮ್ ರಿಪೋರ್ಟಿಂಗ್ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ರೈಡ್ ಆಗುತ್ತೆ ಇದೇ ತರ. ನೀವು ನಂಬಲ್ಲ, ಮನೆ ಎದುರುಗಡೆ ಚರಂಡಿನಾಗ ದುಡ್ಡು ಹಾಕ್ಬಿಟ್ಟು ನೀರು ಬಿಟ್ಬಿಟ್ಟಿದ್ರು. ಅದಕ್ಕೆ ಒಂದ್ ಮಾತಂತೂ ಬಹಳ ಸ್ಪಷ್ಟ, ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಮಾಡ್ತಿರ್ತಾರೆ ಅಧಿಕಾರಿಗಳು. ಅಂಥವ್ರಿಗೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. 3 ದೃಶ್ಯ ನೋಡ್ತಾ ಇದ್ದೀರಿ. ಬಾಗಲಕೋಟೆ, ಬೆಳಗಾವಿ, ಮತ್ತೊಂದು ಕಡೆ ಬೆಂಗಳೂರು, ಚಿತ್ರದುರ್ಗದಲ್ಲೂ ಕೂಡ ದಾಳಿಯಾಗಿದೆ. ನೋಡಿ, ಈ ಮನೆಗಳನ್ನ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ ಎಷ್ಟು ಐಷಾರಾಮಿ ಜೀವನ ಲೀಡ್ ಮಾಡ್ತಿದ್ದಾರೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಅಂತ. ಎಲ್ಲರೂ ಅಲ್ಲ, ಕೆಲವರು ಭ್ರಷ್ಟರಿರ್ತಾರೆ. ಅಂಥವರ ಚಳಿ ಬಿಡಿಸೋಕೆ ಅಂತಾನೆ ಲೋಕಾಯುಕ್ತ ಇರೋದು. ಈಗ ದಾಳಿಯಾಗಿದೆ, ಬಟ್ ಏನೇ ಸಿಕ್ಕರೂ ಕೂಡ ಅಕ್ರಮ. ಅದ್ರ ನಂತರ ಏನಾಗುತ್ತೆ ಅನ್ನೋದು ಫಾಲೋ ಅಪ್ ಆಗಲ್ಲ. ಜನ ಅದನ್ನೇ ಪ್ರಶ್ನೆ ಮಾಡ್ತಾರೆ, ಕೆಳಗಡೆ ಕಮೆಂಟ್ ಕೂಡ ಹಾಕ್ತಾರೆ. ಸರ್, ಈಗ ರೈಡ್ ಮಾಡ್ತಾರಲ್ಲ, ಕೇಳ್ತಾರೆ ಜನ, ಮುಂದ್ ನೀವೇನ್ ಮಾಡ್ತೀರಾ ಏನ್ ಮಾಡ್ತೀರಾ ಈಗ ಅಂತೀವಿ. ಅಲ್ಲಿ 1 ಕೋಟಿ ರೂಪಾಯಿ ಆಸ್ತಿ ಸಿಕ್ತು, ಅದರಲ್ಲಿ ಅಕ್ರಮ ಎಷ್ಟು ಸಕ್ರಮ ಎಷ್ಟು ಅಂತೇಳಿ ಲೆಕ್ಕ ಹಾಕ್ತಾರೆ. ಅವನು ಹೇಳ್ತಾನೆ, ಸರ್ ಇವತ್ತು ನೀವು ಹೇಳ್ತೀರ 1 ಕೋಟಿ ರೂಪಾಯಿ ಅಂತೇಳಿ. ಹೌದು,
ಅದು $1 ಮಿಲಿಯನ್ ಪ್ರಶ್ನೆಯಾಗೆ ಉಳಿಯುತ್ತೆ. ನೋಡೋಣ ಯಾವಾಗಾದ್ರೂ ಅದು ಆಚೆ ಬರುತ್ತಾ ಅಂತ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಚಳಿ ಬಿಡಿಸಿದ್ದಾರೆ. ಚಳಿಯಲ್ಲಿ ಹಾಯಾಗಿ ಮಲಗಿದ್ದವರಿಗೆ ಬೇಕ್ ಶಾಕ್ ಎದುರಾಗಿದೆ ಲೋಕಾಯುಕ್ತ ಅಧಿಕಾರಿಗಳಿಂದ. ರಾಜ್ಯದ ವಿವಿಧೆಡೆ ಲೋಕಾಧಿಕಾರಿಗಳ ದಾಳಿಯಾಗಿದೆ. ಬೆಂಗಳೂರು ಸೇರಿದಂತೆ ಬಾಗಲಕೋಟೆ, ಚಿತ್ರದುರ್ಗ, ಬೆಳಗಾವಿ ಸೇರಿ ವಿವಿಧೆಡೆ ಏಕಕಾಲಕ್ಕೆ ದಾಳಿಯಾಗಿದೆ. ಸರ್ಕಾರಿ ಅಧಿಕಾರಿಗಳ ನಿವಾಸದಲ್ಲಿ ತಲಾಶ್ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಯಾವ ಕಾರಣಕ್ಕೆ ಅಂದ್ರೆ ಇದು ಜನಸಾಮಾನ್ಯರಿಂದಲೇ ಹೋಗಿರುತ್ತೆ ದೂರು. ಲಂಚ ಬಾಕ ಅಧಿಕಾರಿಗಳು ಪ್ರತಿಯೊಂದು ಕೆಲಸಕ್ಕೂ ಲಂಚ ಕೊಡದಿದ್ರೆ ಕೆಲಸ ಆಗಲ್ಲ ಅನ್ನೋ ಮಟ್ಟಿಗಿರುತ್ತಲ್ಲ, ಅಂತ ಅಧಿಕಾರಿಗಳ ವಿರುದ್ಧ ಮೇಲಿಂದ ಮೇಲೆ ದೂರುಗಳು ಹೋದಾಗ ಲೋಕಾಯುಕ್ತ ಅಧಿಕಾರಿಗಳು ಫುಲ್ ಆಕ್ಟಿವ್ ಆಗಿಬಿಡ್ತಾರೆ. ಏಕಕಾಲದಲ್ಲಿ ಈ ರೀತಿ ಕೆಲವು ಕಡೆ ದಾಳಿ ಮಾಡ್ತಾರೆ. ಬೆಂಗಳೂರಿನ ದೃಶ್ಯ ನಾವು ಅಂದ್ಕೊಂಡಿರ್ತೀವಿ ಬೆಚ್ಚಗೆ ಮಲಗಿರ್ತಾರೆ ಅಂತ. ದೇವ್ರ ಸತ್ವಾಗ್ಲೂ ಅವ್ರು ಬೆಚ್ಚಗೆ ಮಲಗಲ್ಲ. ಟೆನ್ಷನ್ ಇರುತ್ತಾ? ಮಾಡ್ಕೊಂಡ್ಬಿಟ್ಟಿರ್ತಾರೆ ದುಡ್ಡನ್ನ. ಆ ದುಡ್ಡಿದ್ದಾಗ ಎಲ್ಲಿ ನಿದ್ದೆ ಬರುತ್ತೆ ನಿಮ್ದೇಗಿ? ಬರಲ್ಲ ನಿದ್ದೆ. ಯಾವಾಗ ಯಾರು ಬಂದು ರೈಡ್ ಮಾಡ್ತಾರೋ ಟೆನ್ಷನ್ ಅಲ್ಲೇ ಕಾಲ ದುಡ್ತಾ ಇರ್ತಾರೆ. ಅದ್ರಲ್ಲಿ ಅವ್ರದ್ದು ಅರ್ಧ ಆಯಸ್ಸು ಮುಳುಗೋಗಿರುತ್ತೆ. ನೋಡಿ, ಈ ದುಡ್ಡೆಲ್ಲ ಈ ತರ ದುಡ್ಡೆಲ್ಲ ಮಾಡಿರೋರು ಯಾರು ಕೂಡ ಇವತ್ತು ನೆಮ್ಮದಿಯಾಗಿ ಬದುಕಿಲ್ಲ. ಒಬ್ರು BP, ಶುಗರು, 10 ಟ್ಯಾಬ್ಲೆಟ್ಗಳನ್ನ ಇಟ್ಕೊಂಡಿರ್ತಾರೆ. ನಾವ್ ಯಾವತ್ತೂ ಮರೆಯಕ್ಕಾಗ್ದಿರುವಂತ ಒಂದಷ್ಟು ದೃಶ್ಯಗಳು ಈ ದಾಳಿ ಆದಾಗ ಈ ವಾಟರ್ ಪೈಪಲ್ಲಿ ದುಡ್ಡು ತುಂಬಿರೋದು, ಬಾತ್ರೂಮ್ ಅಲ್ಲಿ ದುಡ್ಡು ತುಂಬಿರೋದು, ಬಾತ್ ಟಬ್ ಅಲ್ಲಿ ದುಡ್ಡಿತ್ತು, ಬೆಡ್ ಕೆಳಗಡೆ ದುಡ್ಡು, ವಾರ್ಡ್ರೋಬ್ ಅಲ್ಲಿ ದುಡ್ಡು, ಎಲ್ಲಿ ನೋಡಿದ್ರು ಕೂಡ ದುಡ್ಡು 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 ಅನ್ನೋ ದೃಶ್ಯಗಳು. ಕ್ರೈಮ್ ರಿಪೋರ್ಟಿಂಗ್ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ರೈಡ್ ಆಗುತ್ತೆ ಇದೇ ತರ. ನೀವು ನಂಬಲ್ಲ, ಮನೆ ಎದುರುಗಡೆ ಚರಂಡಿನಾಗ ದುಡ್ಡು ಹಾಕ್ಬಿಟ್ಟು ನೀರು ಬಿಟ್ಬಿಟ್ಟಿದ್ರು. ಅದಕ್ಕೆ ಒಂದ್ ಮಾತಂತೂ ಬಹಳ ಸ್ಪಷ್ಟ, ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಮಾಡ್ತಿರ್ತಾರೆ ಅಧಿಕಾರಿಗಳು, ಅಂಥವ್ರಿಗೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. 3 ದೃಶ್ಯ ನೋಡ್ತಾ ಇದ್ದೀರಿ. ಬಾಗಲಕೋಟೆ, ಬೆಳಗಾವಿ, ಮತ್ತೊಂದು ಕಡೆ ಬೆಂಗಳೂರು, ಚಿತ್ರದುರ್ಗದಲ್ಲೂ ಕೂಡ ದಾಳಿಯಾಗಿದೆ. ನೋಡಿ, ಈ ಮನೆಗಳನ್ನ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ ಎಷ್ಟು ಐಷಾರಾಮಿ ಜೀವನ ಲೀಡ್ ಮಾಡ್ತಿದ್ದಾರೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಅಂತ. ಎಲ್ಲರೂ ಅಲ್ಲ, ಕೆಲವರು ಭ್ರಷ್ಟರಿರ್ತಾರೆ. ಅಂಥವರ ಚಳಿ ಬಿಡಿಸೋಕೆ ಅಂತಾನೆ ಲೋಕಾಯುಕ್ತ ಇರೋದು. ಈಗ ದಾಳಿಯಾಗಿದೆ, ಬಟ್ ಏನೇ ಸಿಕ್ಕರೂ ಕೂಡ ಅಕ್ರಮ, ಅದ ನಂತರ ಏನಾಗುತ್ತೆ ಅನ್ನೋದು ಫಾಲೋ ಅಪ್ ಆಗಲ್ಲ. ಜನ ಅದನ್ನೇ ಪ್ರಶ್ನೆ ಮಾಡ್ತಾರೆ, ಕೆಳಗಡೆ ಕಮೆಂಟ್ ಕೂಡ ಹಾಕ್ತಾರೆ. ಸರ್, ಈಗ ರೈಡ್ ಮಾಡ್ತಾರಲ್ಲ, ಕೇಳ್ತಾರೆ ಜನ, ಮುಂದ್ ನೀವೇನ್ ಮಾಡ್ತೀರಾ, ಏನ್ ಮಾಡ್ತೀರಾ ಈಗ ಅಂತೇಳಿ. ಅಲ್ಲಿ ₹1 ಕೋಟಿ ಆಸ್ತಿ ಸಿಕ್ತು, ಅದರಲ್ಲಿ ಅಕ್ರಮ ಎಷ್ಟು ಸಕ್ರಮ ಎಷ್ಟು ಅಂತೇಳಿ ಲೆಕ್ಕ ಹಾಕ್ತಾರೆ. ಅವನು ಹೇಳ್ತಾನೆ, ಸರ್ ಇವತ್ತು ನೀವು ಹೇಳ್ತೀರ ₹1 ಕೋಟಿ ಅಂತೇಳಿ. ಹೌದು, ಅದು $1 ಮಿಲಿಯನ್ ಪ್ರಶ್ನೆಯಾಗೆ ಉಳಿಯುತ್ತೆ. ನೋಡೋಣ ಯಾವಾಗಾದ್ರೂ ಅದು ಆಚೆ ಬರುತ್ತಾ ಅಂತ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಚಳಿ ಬಿಡಿಸಿದ್ದಾರೆ. ಚಳಿಯಲ್ಲಿ ಹಾಯಾಗಿ ಮಲಗಿದ್ದವರಿಗೆ ಬೇಕ್ ಶಾಕ್ ಎದುರಾಗಿದೆ ಲೋಕಾಯುಕ್ತ ಅಧಿಕಾರಿಗಳಿಂದ. ರಾಜ್ಯದ ವಿವಿಧೆಡೆ ಲೋಕಾಧಿಕಾರಿಗಳ ದಾಳಿಯಾಗಿದೆ. ಬೆಂಗಳೂರು ಸೇರಿದಂತೆ ಬಾಗಲಕೋಟೆ, ಚಿತ್ರದುರ್ಗ, ಬೆಳಗಾವಿ ಸೇರಿ ವಿವಿಧೆಡೆ ಏಕಕಾಲಕ್ಕೆ ದಾಳಿಯಾಗಿದೆ. ಸರ್ಕಾರಿ ಅಧಿಕಾರಿಗಳ ನಿವಾಸದಲ್ಲಿ ತಲಾಶ್ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಯಾವ ಕಾರಣಕ್ಕೆ ಅಂದ್ರೆ ಇದು ಜನಸಾಮಾನ್ಯರಿಂದಲೇ ಹೋಗಿರುತ್ತೆ ದೂರು. ಲಂಚ ಬಾಕ ಅಧಿಕಾರಿಗಳು ಪ್ರತಿಯೊಂದು ಕೆಲಸಕ್ಕೂ ಲಂಚ ಕೊಡದಿದ್ರೆ ಕೆಲಸ ಆಗಲ್ಲ ಅನ್ನೋ ಮಟ್ಟಿಗಿರುತ್ತಲ್ಲ, ಅಂತ ಅಧಿಕಾರಿಗಳ ವಿರುದ್ಧ ಮೇಲಿಂದ ಮೇಲೆ ದೂರುಗಳು ಹೋದಾಗ ಲೋಕಾಯುಕ್ತ ಅಧಿಕಾರಿಗಳು ಫುಲ್ ಆಕ್ಟಿವ್ ಆಗಿಬಿಡ್ತಾರೆ. ಏಕಕಾಲದಲ್ಲಿ ಈ ರೀತಿ ಕೆಲವು ಕಡೆ ದಾಳಿ ಮಾಡ್ತಾರೆ. ಬೆಂಗಳೂರಿನ ದೃಶ್ಯ ನಾವು ಅಂದ್ಕೊಂಡಿರ್ತೀವಿ ಬೆಚ್ಚಗೆ ಮಲಗಿರ್ತಾರೆ ಅಂತ. ದೇವ್ರ ಸತ್ವಾಗ್ಲೂ ಅವ್ರು ಬೆಚ್ಚಗೆ ಮಲಗಲ್ಲ. ಟೆನ್ಷನ್ ಇರುತ್ತಾ? ಮಾಡ್ಕೊಂಡ್ಬಿಟ್ಟಿರ್ತಾರೆ ದುಡ್ಡನ್ನ. ಆ ದುಡ್ಡಿದ್ದಾಗ ಎಲ್ಲಿ ನಿದ್ದೆ ಬರುತ್ತೆ ನಿಮ್ದೇಗಿ? ಬರಲ್ಲ ನಿದ್ದೆ. ಯಾವಾಗ ಯಾರು ಬಂದು ರೈಡ್ ಮಾಡ್ತಾರೋ ಟೆನ್ಷನ್ ಅಲ್ಲೇ ಕಾಲ ದುಡ್ತಾ ಇರ್ತಾರೆ. ಅದ್ರಲ್ಲಿ ಅವ್ರದ್ದು ಅರ್ಧ ಆಯಸ್ಸು ಮುಳುಗೋಗಿರುತ್ತೆ. ನೋಡಿ, ಈ ದುಡ್ಡೆಲ್ಲ ಈ ತರ ದುಡ್ಡೆಲ್ಲ ಮಾಡಿರೋರು ಯಾರು ಕೂಡ ಇವತ್ತು ನೆಮ್ಮದಿಯಾಗಿ ಬದುಕಿಲ್ಲ. ಒಬ್ರು BP, ಶುಗರು,